ಸ್ಟಾಪ್ ಮಾಡಿ ಅಂದೆ ಸರ್. ಏನ ಈಗ ಆಫ್ ಮಾಡಿ ಹೇಳ್ತೀನಿ. ಇದು ಯಾಕೆ ವಿಡಿಯೋ ಮಾಡಂಗಿಲ್ವಾ? ಯಾಕಂದರೆ ಚೆನ್ನಾಗಿರುತ್ತೆ. ಕಾಫಿ ಇದೆಯಾ? ಎಲ್ಲ ಕಾಸ್ಟ್ಯೂಮೇ ಚೇಂಜ್ ಗುರು, ಮಾಡಲೇಬೇಕು. ಚೇಂಜ್ ಮಾಡೇ ಮಾಡ್ತೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಕೆ ವ್ಲಾಗ್ಸ್ 360. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ವೆಲ್ಕಮ್ಮು. ಇವತ್ತೊಂದು ಕಾನ್ಸೆಪ್ಟ್ ಏನಂತಂದರೆ, ಫುಟ್ಪಾತಲ್ಲಿರೋ ಹೋಟ್ಲಿಗೂ ಮತ್ತು ಲರ್ಜರಿ ಆಗಿರೋ ಹೋಟೆಲ್ಗೂ ಕಾಫಿ ಟೇಸ್ಟ್ ಮಾಡೋದ ಅಂತ. ಅಮೌಂಟ್ ಕೂಡ ಡಿಫ್ರೆನ್ಸು ಮತ್ತು ಟೇಸ್ಟ್ ಕೂಡ ಹೆಂಗಿರುತ್ತೆ ಅಂದ್ಬಿಟ್ಟು ಒಂದು ಚೆಕ್ ಮಾಡ್ತಾ ಇದ್ದೀವಿ. ಕೊನೆ ತನಕ ವಿಡಿಯೋ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋಯಿಂಗ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ಫುಟ್ಪಾತ್ ಹೋಟೆಲ್ಲು, ಲರ್ಜರಿ ಹೋಟೆಲ್ಲು ಪ್ರೈಸು ಕೂಡ ವ್ಯತ್ಯಾಸ ಇರುತ್ತೆ. ಟೇಸ್ಟ್ ಕೂಡ ಮಾಡಿ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಕೊನೆ ತನಕ ವಿಡಿಯೋ ನೋಡಿ. ಅಲ್ಲೇನಾ ಹೋಟೆಲ್ಗೆ ಹೋಗ್ಬಿಟ್ಟು ಪ್ರೈಸ್ ಎಷ್ಟಿದೆ, ಡಿಫ್ರೆನ್ಸ್ ಏನಿದೆ, ಹೌದು, ಫುಟ್ಪಾತ್ ಹೋಟೆಲ್ ನಾವು ಯಾವ್ಯಾವ ಹೋಟೆಲ್ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಹೌದು, ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ. ಬನ್ನಿ ಹೋಗೋಣ. ನಾವು ಲೋ ಬಜೆಟ್ ಕಾಫಿ ಫುಟ್ಪಾತ್ ಅಲ್ಲಿ ಏನ್ ಟೇಸ್ಟ್ ಇರುತ್ತೆ ಅಂತ, ಪ್ರೈಸ್ ಕೂಡ ಎಷ್ಟಿರುತ್ತೆ ಅಂತ. ಇದು ಚಾಮುಂಡಿಪುರಂ ಹೊಯ್ಸಳ ಪೆಟ್ರೋಲ್ ಬಂಕ್ ರೋಡ್ ಬರುತ್ತೆ, ಆ ರೋಡ್ ಇದು. ಹೋಗ್ತಾ ಇದ್ದೀವಿ, ನಾನು ಮತ್ತೆ ಕೀರ್ತಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಫುಟ್ಪಾತ್ ಅಲ್ಲಿ ಒಂದು ಕಾಫಿನ ಟೇಸ್ಟ್ ಮಾಡೋಣ ಅಂತ ಅಲ್ವೇನಾ. ನಮ್ಮ ಬೈಕೆ ಅಡ್ಡ ಬಂದ್ಬಿಡ್ತಾವ. ಸೊ ಇವಾಗ ಹೋಗ್ತಾ ಇದ್ದೀವಿ ಫುಟ್ಪಾತ್ ಹೋಟೆಲ್ಗೆ. ಕಾಫಿ ಟೇಸ್ಟ್ ಮಾಡಿಬಿಟ್ಟು ಮತ್ತು ಲರ್ಜರಿ ಹೋಟೆಲಲ್ಲೂ ಕೂಡ ಯಾವ ಥರ ಕಾಫಿ ಇರುತ್ತೆ ಅಂದ್ಬಿಟ್ಟು, ಪ್ರೈಸ್ ಕೂಡ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ನೋಡೋಣ. ಕಾಫಿ ಇದೆಯಾ? ಟೀ ಅಂತ ಕಣ, ಯಾಕಂದರೆ ಚೆನ್ನಾಗಿರುತ್ತೆ. ಕಾಫಿ ಇದೆಯಾ? ಆಯ್ತಲ್ಲ, ಕಾಫಿ ಇದೆಯಂತೆ ಸರ್. 2 ಕಾಫಿ ಕೊಡಿ. ಓಕೆ, 2 ಕಾಫಿ ಬಂತು. ನೋಡ್ತಾ ಇದೆಯಲ್ಲ, ಇದು ಮೊದಲನೇ ಕೊಡ ನನಗೆ ಕಾಫಿ ಟೇಸ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಕಾಫಿಗೆ? 10 ರೂಪಾಯಿ. 10 ರೂಪಾಯಿ. 10 ರೂಪಾಯಿಗೆ ಒಂದು ಕಾಫಿ ಬರುತ್ತೆ. 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು. ಮಾಲಾ ಮೈಸೂರು ಎದುರುಗಡೆ ಇದೆ. ಚೆನ್ನಾಗಿದೆ. ಕಾಫಿ ಪುಡಿ ಕಮ್ಮಿ ಐತಲ್ವ? ಸ್ವಲ್ಪ ಕಾಫಿ ಪುಡಿ ಕಮ್ಮಿ ಇದೆ. ನೋಡೋಣ ಇಲ್ಲಿರೋ ಫುಟ್ಪಾತ್ ಹೋಟ್ಲು ಬೆಸ್ಟಾ, 5 ಸ್ಟಾರ್ ಹೋಟ್ಲು ಬೆಸ್ಟಾ ಅಂತ. ಅಂದರೆ ಕಾಸು ಕೊಟ್ಟಂತೆ ಇರುತ್ತೆ. ಲೋ ಬಜೆಟ್ ಕಾಫಿ ಕುಡಿದ್ವಿ. ಹೌದು, 2 ಕಾಫಿ ಚೆನ್ನಾಗಿದೆ. ಸ್ವಲ್ಪ ಕಾಫಿ ಪುಡಿ ಹಾಕಿರುತ್ತೆ, ಚೆನ್ನಾಗಿದೆ ನೋಡಿ. ಗರಿ ಕೆಳಗಡೆ, ತೆಂಗಿನ ಗರಿ ಕೆಳಗಡೆ ಆರಾಮ ತಣ್ಣಗಿದೆ, ಕೂಲಾಗಿದೆ. ನೆಕ್ಸ್ಟ್ ಬೇರೆ ಹೋಟ್ಲಲ್ಲಿ ಸಿಗ್ತೀವಿ. ಹೌದು, ಕಾಫಿ ಟೇಸ್ಟ್ ಮಾಡೋಕ್ಕೆ ಅಂತ ಚಾಮುಂಡಿಪುರಂ ಸರ್ಕಲ್ನ ಕಿಂಗ್ಸ್ ಕಾಫಿಗೆ ಬಂದಿದ್ದೀವಿ. ಅಲ್ಲಿ ಏನು ಪ್ರೈಸ್ ಇದೆ ಏನೆಲ್ಲ ಹೋಗ್ಬಿಟ್ಟು ತಿಳಿಸ್ಕೊಡ್ತೀವಿ ಬನ್ನಿ. ಕಾಫಿ ರೇಟ್ ನಾವು ಕುಡಿದಿದ್ದೀವಿ, ಮಾಮೂಲಿಂದ ಕುಡಿಯೋದು. ಹೌದು, ನೋಡೋಣ. ಇದೇ ನೋಡ್ತಾ ಇದ್ದೀರಾ ಚಾಮುಂಡಿಪುರಂ ಸರ್ಕಲ್, ಅಲ್ಲೇ ಬರುತ್ತೆ ನಿಮಗೆ ಕಿಂಗ್ಸ್ ಕಾಫಿ ಕೋ. ಇಲ್ಲಿ ಕೂಡ ಏನು ಪ್ರೈಸ್ ಇದೆ ಒಂದು ಕಾಫಿ ಅಂತ ಕೇಳೋಣ. ಅಲ್ಲಿ ಹೋಗ್ಬಿಟ್ಟು 25 ರೂಪಾಯಿ ಕಾಫಿ ಇಲ್ಲಿ. 35ನಾ? 25 ಇತ್ತು. ನೀವು ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಮಾಡೋದಲ್ಲ. ಓಕೆ, 35 ರುಪೀಸ್ ಇರುತ್ತೆ ಇಲ್ಲಿ ಕಾಫಿ ಒಂದು. ಅಷ್ಟೇ ಅಮೌಂಟ್ ಕೊಡಬೇಕು. ಇಲ್ಲಿ ಕೂಡ ಫಸ್ಟ್ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ಕಿಂಗ್ಸ್ ಕಾಫಿ. ಮೇಡಮ್ 2 ಕಾಫಿ ಕೊಡಿ. ಶುಗರ್ ನಮ್ಮ ಹುಡುಗ ತಗೊಳಕ್ಕೆ. ಶುಗರ್ ಅಲ್ವೇನಾ? ಹಾಂ, ಬೆಲ್ಲ ಬೇಕಾ ಶುಗರಾ? ಶುಗರ್ ಇಸ್ಕೋ, ಬೆಲ್ಲದ್ದು ಅಡ್ಜಸ್ಟ್ ಆಗಲ್ಲ. 70 ಅಲ್ವಾ? 70 ರುಪೀಸ್ ಪೇ ಮಾಡ್ತಾ ಇದ್ದಾನೆ. ಕಾಫಿ ಆಗಿದೆ. ರೆಡಿ, ನಮ್ಮ ಕಾಫಿ ಬಂತು. ನೊರೆ ನೋಡಿ ಗೈಸ್, ನೊರೆ ಹೆಂಗಿದೆ. 2 ಕಾಫಿ ರೆಡಿ. ಇಲ್ಲೇ ಕೊಡೋದಾ? ನೊರೆ ಕುತ್ಕೊಳ್ಳೋದು ಇಬ್ರು. ಹೌದು, 2 ಕಾಫಿಗೆ ಬ್ಯಾಗ್ ನನಗೆ ಕೊಟ್ಬಿಡೋ ನೋಡಿ. ಬ್ಯಾಗ್ ಹಾಕೊಂಡ್ಬಿಟ್ಟು ಅದನ್ನ ಹಾಕಬೇಕು. ಬ್ಯಾಗ್ನ ಹಿಂದೆ ಕೂತಿರೋದು ನೋಡ್ತಾ ಇದ್ದೀರಲ್ಲ, ಕಡ್ಡಿ ಎಲ್ಲ ಹಾಕ್ಬಿಟ್ಟು ಗಳ ಕಳಿಸ್ಬಿಡೋದು. ಕಡ್ಡಿ ಅಷ್ಟೇ ಅಲ್ಲ, ಅವನು ಮನೆಗೆ ಹೋದ್ಮೇಲೆ ಬೇರೆ ಒಂದರ್ಸ್ತಾನೆ. ಸದ್ಯಕ್ಕೆ ಕಡ್ಡಿ ಎಲ್ಲ ಆಡಿಸ್ತಾ ಇದ್ದಾನೆ. ಕಡ್ಡಿ ಅರ್ಸೋದು ಇಷ್ಟ ಅಲ್ಲ ನನಗೆ. ಹೌದು, ಕೆಲವರು ಕಾಫಿ ಕಡ್ಡಿನೂ ಅಲರ್ಸ್ತಾರೆ, ಇಲ್ಲಿ ಏನೇನೋ ಅಲರ್ಸ್ತಾರೆ. ಸದ್ಯಕ್ಕೆ ನಾವು ಕಾಫಿ ಅಲರ್ಸ್ತಾ ಇದ್ದೀವಿ. ಶುಗರ್ ಎಲ್ಲ ಇರುತ್ತೆ ನೋಡಿ. ನೊರೆ ಹೆಂಗಿದೆ. ಈ ಥರ ನೊರೆ ಕಾಫಿ ನಂಗೆ ತುಂಬ ಇಷ್ಟ ನೋಡಿ. ನೊರೆ ಅಂದರೆ ತುಂಬ ಇಷ್ಟ ಅಂತ. ಬಟ್ ಏನಂದರೆ ಶುಗರ್ ಸೇಮ್ ಬರುತ್ತಾ? 2 ಕಪ್ ಬರುತ್ತಾ? ಯಾವುದು? ಇದು 2 ಕಪ್ ಬರುತ್ತೆ.
ರೈಸ್ ಅವ್ರು ಕೊಡೋದಕ್ಕೆ 2 ಕಪ್. ಅಂದ್ರೆ ಆ ಟೇಸ್ಟೇ ಬೇರೆ, ಈ ಟೇಸ್ಟೇ ಬೇರೆ. ಹೌದು. ಯಾಕಂದ್ರೆ ಇದು ಶುಗರ್ ಲಾಸ್ಟಲ್ಲಿ ಹಾಕ್ತಾರೆ ಅನ್ಸುತ್ತೆ ಅಲ್ವಾ ಇದು? ಶುಗರ್ ಲಾಸ್ಟ್ ಶುಗರ್ ಲಾಸ್ಟಲ್ಲಿ ಹಾಕ್ತಾರೆ, ಅದಕ್ಕೋಸ್ಕರ ಕಟ್ಟಿ ಕೊಟ್ಟಿರ್ತಾರೆ. 2 ಕಟ್ಟಿ ಕೊಟ್ಟಿರ್ತಾರೆ. ಇವನು ಇನ್ನೂ ಅಲ್ಲಾಡ್ಸೋದು ಬಿಟ್ಟಿಲ್ಲ. ನಮ್ಗೆ ಮನೆ ಕಟ್ಟಿ ಹಚ್ಕೋತೀವಿ. ಇನ್ನೂ ಅಲ್ಲಾಡ್ಸೋದು ಬಿಟ್ಟಿಲ್ಲ. ಮನೇಲೂ ಅಲ್ಲಾಡ್ಸ್ಕೊಂಡು ಬರ್ತಾನೆ, ಇಲ್ಲೂ ಇಲ್ಲಿ ಇರುತ್ತೆ ಕಣ. ನೋಡೋ ಇಲ್ಲಿ ಸಕ್ಕರೆ ನೋಡಿ, ನಂದು ಅಲ್ಲಾಡ್ಸೋದು. ಇಲ್ಲಾಂದ್ರೆ ಲಾಸ್ಟ್ ನಿಂಗೆ ಸಕ್ಕರೆ ಸಿಕ್ಬಿಡ್ತದೆ. ನೋಡಿ, ಅವಂದು ಅಲ್ಲಾಡ್ಸೋದಲ್ದೆ ನಂದು ಅಲ್ಲಾಡ್ಸಕ್ ಬರ್ತಾ ಇದ್ದಾನೆ. ಲಾಸ್ಟ್ ಸಿಕ್ಬಿಡ್ತದೆ ಸಕ್ಕರೆ ಇಲ್ಲ ನಿಂಗೆ. ಇವಾಗ ಈ ಕಾಫಿ ಕೂಡ ಟೇಸ್ಟ್ ಇಲ್ಲ. ಒಳ್ಳೆ ಸರಿಯಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಬ್ರು ಸರಿ ಇಲ್ಲ, ಒಬ್ಬರೇ ಸರಿ ಇರಲ್ಲ, ಇಬ್ರು ಸರಿ ಇಲ್ಲ. ನನ್ನಿಂದ ಇವನ್ ಕಟ್ಟಿದ್ದಾನೆ, ಇವನಿಂದ ನಾನು ಕೆಟ್ಟಿದ್ದೀನಿ. ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ. ಹೊರಗೆ ಮಜಾ ಕಾಫಿ ಕುಡಿಯೋಕೆ ಚೆನ್ನಾಗಿದೆಯಾ ಟೇಸ್ಟು? ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತೆ. ನಾನು ಕೂಡ ಟೇಸ್ಟ್ ಮಾಡ್ತೀನಿ. ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ಇವನು ಆಲ್ರೆಡಿ ಟೇಸ್ಟ್ ಮಾಡಾಯಿತು. ಬಿಸಿ ಎಣ್ಣೆ ಸ್ವಲ್ಪ ನೋಡ್ಕೊಳ್ಳೋದು. ಚೆನ್ನಾಗಿದೆ ಕಾಫಿ. ಮಿಕ್ಸ್ ಆಗ್ಬಿಡೋದು ಕಣ ಕಾಫಿ. ಏನು ಕಾಫಿ ಕಪ್ ಎತ್ಪ ಆ ಕಡೆ ಎಕ್ಸ್ಚೇಂಜ್ ಆಗ್ಬಿಡೋದು. ಆಮೇಲೆ ಚೆನ್ನಾಗಿದೆ ಕಾಫಿ. 35 ರುಪೀಸ್ ಕಾಫಿ ಚೆನ್ನಾಗಿದೆ ಅಲ್ಲ? ನಾವು ಈ ಥರ ಬೇರೆ ಕಡೆ ಒಂದು ಸೈಡ್ ಇತ್ತು. ಈಗ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಮಾಡ್ಬೋದು, ಅದಕ್ಕೆ ಮೂವತ್ತೈದು ಮಾಡೋದು. ಅವ್ರಿಗೂ ವರ್ಕೌಟ್ ಆಗಬೇಕಲ್ಲ. ಹೌದು. ದೊಡ್ಡ ಹುಡ್ಡುಗಳು ಎಷ್ಟು ಕೇಳಿ ಕೊಡ್ತೀವಿ, ಚಿಕ್ಕ ಹುಡ್ಡುಗಳು 15 ರೂಪಾಯಿ ಸಾಕು ಬಂದ್ಬಿಡ್ತೀವಿ. ಹೌದು. ಬೇಡ 10 ರೂಪಾಯಿಗೆ ಈಗ 15 ರೂಪಾಯಿನೇ ಕೊಡ್ಬೋದು. ಬಟ್ ಫ್ಯಾಮಿಲಿಗೆಲ್ಲ ಈ ಥರ ಹೋಟೆಲ್ ಬೆಸ್ಟ್. ಆಲ್ರೆಡಿ ಕುಡ್ದಾಯ್ತು. ಅವ್ನು ಇನ್ನೂ ಐತೆ, ಸ್ವಲ್ಪ ಸಕ್ಕರೆ ಸಿಗುತ್ತೆ ಅಲ್ಲಾಡ್ಸ್ಬಿಟ್ಟು ಲಾಸ್ಟಲ್ಲಿ. ಅಂದರೆ ನಾವು ಮತ್ತೆ ಅದೇನು ಫಸ್ಟೇ ಲಾಸ್ಟಲ್ಲಿ ಹಾಕಿರ್ತಾರೆ. ಕಡ್ಡಿ ಮುಖಾಂತರ ಅಲ್ಲಾಡ್ಸಿದ್ರು ಒಂಚೂರು ಲೈಟಾಗಿ ಲಾಸ್ಟ್ ನೋಡಿದ್ರಲ್ಲ. ನೆಕ್ಸ್ಟ್ ನಾವು ಚಾವಣಿಪುರಂ ಉಪ್ಪಾದ ಹೋಟ್ಲು ಮತ್ತು ಕಿಂಗ್ಸ್ ಕಾಫಿ ಕುಡಿದ್ವಿ. ಹೌದು. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ವೀಡಿಯೋ ಬರೋದಂಗೆ ನೋಡಿ, ನಿಮಗೂ ಗೊತ್ತಾಗುತ್ತೆ. ಮೈಸೂರಿಗೆ ರಿಚ್ ಹೋಟೆಲ್ ಅದು, ಹೋಗ್ತೀವಿ ನೆಕ್ಸ್ಟ್ ಬನ್ನಿ. ಈಗ 2 ಹೋಟ್ಲಲ್ಲಿ ಕಾಫಿ ನಾವು ಟೇಸ್ಟ್ ಮಾಡಾಯಿತು. ಇವಾಗ ಇನ್ನೊಂದು ಲಕ್ಸುರಿ ಹೋಟ್ಲಲ್ಲಿ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತ ನಿಮಗೂ ಕೂಡ ಕೊನೆಗೆ ತನಕ ವಿಡಿಯೋಗಳಿಗೆ ಮೈಸೂರಿಗೆ ರಿಚ್ ಹೋಟೆಲ್. ಬಟ್ ಈ ಬಟೆಲ್ ಅಂತ ಇರಲ್ಲ, ಕಾಸ್ಟ್ಯೂಮೇ ಚೇಂಜ್ ಗುರು ಮಾಡಲೇಬೇಕು. ಮಾಡೇ ಮಾಡ್ತೀವಿ. ಕಾಸ್ಟ್ಯೂಮ್ ಇಬ್ರದ್ದು ಚೇಂಜ್ ಆಗಿದೆ. ಚೇಂಜ್ ಆಗ್ಬಿಡ್ತದೆ ಕಾಸ್ಟ್ಯೂಮ್. ಇವಾಗ ರೆಡಿ ನಾವು. ರೆಡಿನಾ? ಹೌದು. ನಾನಂತೂ ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ. ಇವನು ಕೂಡ ರೆಡಿ ಆಗಿ ಬಂದ್ಬಿಟ್ಟಿದ್ದಾನೆ. ಇವಾಗ ನಾವು ಒಂದು ಲಕ್ಸುರಿ ಹೋಟೆಲಲ್ಲಿ ಕಾಫಿ ಕೂಡ ಟೇಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಅದು ಯಾವ ಹೋಟೆಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ನೋಡ್ತಾ ಇರಿ ಕೊನೆ ತನಕ. ಹೋಗೋದಣ್ಣ? ರೆಡಿನಾ? ನಮ್ದು ಬೈಕ್ ಕಾಸ್ಟ್ಯೂಮ್ ಮಾತ್ರ ಚೇಂಜ್ ಆಗಿಲ್ಲ, ಗಾಡಿನೂ ಚೇಂಜ್ ಆಗಿದೆ. ಕಾರಲ್ಲಿ ಹೋಗ್ತಾ ಇದೀವಿ. ಬೈಕ್ ಕೂಡ ನಿಲ್ಲಿಸ್ಬಿಟ್ಟು ಬಟ್ ಮೈಸೂರಲ್ಲೇ ಇರೋದು ಅದು ಹೋಟೆಲು. ಅಂದ್ರೆ ಬೈಕಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗಕ್ ಬೇಜಾರು. ಹೌದು. ಈ ಸೆಕೆಯಲ್ಲಿ ಈಗಲೇ ಫಸ್ಟ್ ಕಾವು. ಇದು ಮೈಸೂರಲ್ಲೇ ಹೋಟೆಲ್ ಇರೋದು. ಕಾರ್ ತಂದಿದ್ದೀವಿ. ಕಾರ್ ಯಾವ ಹೋಟೆಲ್ ಅಂತ ನಿಮ್ಗೂ ಕೂಡ ತೋರಿಸ್ಕೊಡ್ತೀವಿ. ಅಲ್ಲಿಗೆ ಹೋದ್ಮೇಲೆ ಯಾವ ಹೋಟೆಲ್ ಅಂತ ಹೇಳ್ತೀವಿ. ಲಾಕ್ ಆಗೈತೆ. ಫಸ್ಟ್ ಕುಡಿದ್ವಲ್ಲ, ಫಸ್ಟ್ ಕುಡಿಯೋಕ್ಕಿಂತ ನೆಕ್ಸ್ಟ್ ಕಿಂಗ್ಸ್ ಅಲ್ಲಿ ಕುಡಿದ್ವ ಚೆನ್ನಾಗಿದ್ದಲ್ವಾ? ಚೆನ್ನಾಗಿತ್ತು. ಬಜೆಟ್ ಹಂಗೆ ಇದೆಯಲ್ಲ ಅಷ್ಟೊಂದು. ನಾವು ಬೇರೆ ಕಡೆ ಬೇರೆ ಒಡ್ಡು ಹೋಗ್ಬೇಕಾಯ್ತು ನಾವು. ಹೌದು. ಮಾಮೂಲಿ ರೆಗ್ಯುಲರ್ ಕುಡಿತೀವಲ್ಲ ಅಲ್ಲಿ ಕುಡಿಯೋಗಾಯ್ತು. ಹೌದು. ಫಸ್ಟ್ 10 ರೂಪಾಯಿ ಕಾಫಿ ಕುಡಿದ್ವಲ್ಲ ಫುಟ್ಪಾತ್ ಅಲ್ಲಿ. ಓಕೆ, ಅಷ್ಟೇನು ಕಾಫಿ ಪುಡಿನೇ ಹಾಕಿರ್ಲಿಲ್ಲ ಅವನು, ಬರೀ ಹಾಲು. ಮತ್ತೆ ಇನ್ನೊಂದು 35 ಕುಡಿದ್ವಲ್ಲ, ಅದು ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲೆಯಲ್ಲಿ ಇವಾಗ ಮತ್ತೆ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ಹೋಟೆಲ್ ಅಂತ ನಮ್ಮ ಮೈಸೂರಲ್ಲಿರೋರಿಗೆ ಆಲ್ಮೋಸ್ಟ್ ನೋಡೋರ್ಗೆ ಗೊತ್ತಿರುತ್ತೆ. ಈಗ ಹೋಟೆಲ್ ಯಾವುದು ಅಂತ ನೀವು ಸ್ವಲ್ಪ ನೋಡೋರಿಗೆ ಕುತೂಹಲದಿಂದ ವಿಡಿಯೋ ನೋಡಿ. ನಿಮ್ಗೆ ಸೆಕೆ ಅಂತೆ, ಮಳೆ ಬಂದೆ ಆಲ್ರೆಡಿ ಎಲ್ಲ ಸ್ವಲ್ಪ ತಣ್ಣಗಾಗಿದೆ. ಲೈಟಾಗಿ ಬಿಸಿಲಿದೆ ಅಷ್ಟೇ. ಬಟ್ ಅಷ್ಟೇನು ಸೆಕೆ ಅನಿಸ್ತಾ ಇಲ್ಲ ನನಗೆ. ಇವನ್ಗೆ ಸೆಕೆ ಅಂತೆ. ಅವಾಗಲೇ ಬೇವ್ರ ನೀರೆಲ್ಲ ಕಿತ್ಕೊಂಡು ಬರ್ತೈತೆ ಅನ್ಸುತ್ತೆ ಅವನಿಗೆ. ಬೇವ್ರ ನೀರು ಕಿತ್ಕೋದಾಯ್ತಾ? ನಾವು ಇವಾಗ ಎಲೆ ತೋಟ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾವು 3ನೇ ಹೋಟೆಲ್ ಅಂದರೆ ಕಾಫಿ ಕುಡಿಯೋಕೆ ಹೋಗ್ತಾ ಇರೋ ಪ್ಲೇಸು ಇದೇನೆ. ನೋಡ್ತಾ ಇದ್ದೀರಲ್ಲ, ಇದೇ ಪ್ಲೇಸು. ಮುಂದ್ಗಡೆ ಹೋದ್ರೆ ಒಂದು ಲಕ್ಸುರಿ ಹೋಟೆಲ್ ಸಿಗುತ್ತೆ.
ಇವನಿಗೆ ಅವಾಗಲೇ ಕಿತ್ಕೊಂಡು ಬರ್ತಾ ಇದ್ದೆ ಬೇರು. ಫುಲ್ ಸೆಕೆ, AC ಹಾಕಿದ್ರು ಚಿಲ್ ಹೊಡಿತಿಲ್ಲ. ಸೆಕೆ ಅಂತೆ ಅಂದ್ರೆ ಇದ್ರ ಮೇಲೆ ಹಾಕೊಂಡಿದ್ದಿಲ್ಲ ಅದಕ್ಕೆ ಅನ್ಸುತ್ತೆ. ಆಲ್ರೆಡಿ ಟಿಶ್ಯೂ ಇತ್ತು, ನೋಡಿ ನಾವು ಖಾಲಿ ಆಗಿತ್ತು. ನಾವು ಬಂದ್ರೆ ಹೋಟೆಲ್ ಬಂದು ಲಲಿತ್ ಮಹಲ್ ಗ್ರೌಂಡ್. ಹೌದು, ಗ್ರೌಂಡ್ ಅಲ್ಲ, ಲಲಿತ್ ಮಹಲ್ ಪ್ಯಾಲೇಸ್ ಹೋಟೆಲ್. ಯಾವ್ದು ಅಂತ ಸ್ವಲ್ಪ ನೋಡ್ತಿರೋರಿಗೆ $100 ಗೊತ್ತಿಲ್ಲ. ಇಲ್ಲಿ ಎಂಟ್ರೆನ್ಸ್ ನಾವು ಅಮೌಂಟ್ ತಗೊಂಡು ಎರಡು ಬನ್ನಿ ಸರ್, ಈ ಕಡೆ ಬನ್ನಿ ಸರ್. ನೋಡಿ ಕಾರ್ ಕಾರ್ ಬಂದೈತಾ? ಓಕೆ, ಆ ಕಾರ್ ಆ ಕಡೆ ಬರ್ತಾ ಇದೆ. ಅವ್ರು ಹೋಗ್ಬಿಡ್ಲಿ, ಆಮೇಲೆ ಹೋಗೋಣ. ಸರಿಯಾಗಿ ಹೇಳಲೇ ಇಲ್ವಲ್ಲ ಅಲ್ವಾ? ಸರಿಯಾಗಿ ಹೇಳ್ಬೇಕಲ್ವಾ? ಇದು ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಸರಿ ಇಲ್ಲ. ಇನ್ನೊಬ್ರು ಕನ್ನಡದವ್ರು ಮಾತಾಡಿದ್ರೆ ಅವರು ಸರಿ ಇದ್ರು. ಹೌದು, ನೋಡ್ತಾ ಇದ್ರಲ್ಲ ಅಲ್ಲ. ನೀವು ಗೊತ್ತಿರೋದು ರಾಂಗ್. ಹಾಕಿ ಸ್ಟಾಪ್ ಮಾಡಿದ್ದು. ಎಷ್ಟು 200? ಸ್ಟಾಪ್ ಮಾಡಿ ಅಂದೆ ಸರ್. ಏನ ಈಗ ಆಫ್ ಮಾಡಿ ಹೇಳ್ತೀನಿ ಇದು. ಯಾಕೆ ವಿಡಿಯೋ ಮಾಡಂಗಿಲ್ವಾ? ನಿಲ್ಲಿಸಿ. ನೋಡ್ರಲ್ಲ, ಇಲ್ಲಿ ಹೊರಗಡೆ ವಿಡಿಯೋ ಮಾಡಂಗಿಲ್ವಂತೆ. ಫಸ್ಟ್ ಎಲ್ಲ ಇತ್ತು, ಏನೋ 11,800 ರೂಪಾಯಿ ಪೇ ಮಾಡಿಬಿಟ್ಟು ವಿಡಿಯೋ ಮಾಡಿದ್ರೆ 11,800 ಪೆನಾಲ್ಟಿ ಅಂತೆ ಅವ್ರು ಹೇಳ್ತಾ ಇರೋದು. ನೋಡ್ತಾ ಇದ್ರಲ್ಲ, 11,800 ರೂಪಾಯಿ ಕಟ್ಬಿಟ್ಟು ನಾವೇ ಒಳಗಡೆ ಹೋಗ್ಬಿಟ್ಟು ಲಕ್ಸುರಿ ಕಾಫಿ ಕುಡಿಯೋದಲ್ದೆ ಬರೀ ವಿಡಿಯೋ ಮಾಡಕ್ಕೆ 11,800 ರೂಪಾಯಿ ಅಂತೆ. ನಮ್ಮ ಮೈಸೂರು ಲಲಿತ್ ಮಾಲಲ್ಲಿ ಇರೋದು 11,800 ರೂಪಾಯಿ. ವಿಡಿಯೋ ಮಾಡಿದ್ರೆ ಪೆನಾಲ್ಟಿ ಅಂತೆ. ಕಾಫಿ ಮಾಡ್ಕೊಂಡು ಸುಮಾರು ಜನ, ಅದೇ ತುಂಬಾ ಜನ ಮಾಡಿದ್ದಾರೆ. ಕಾಫಿ ಕುಡಿಯಕ್ಕೆ ಬರದೇ ಇಲ್ಲದೆ ಇದು ಪೆನಾಲ್ಟಿ ಬೇರೆ ಕಟ್ಬೇಕಂತೆ. ಅದಕ್ಕೆ ನಾವು ಬೇಡ ಅಂತ ರಿಟರ್ನ್ ಹೋಗ್ತಾ ಇದೀವಿ. ಬೇರೆ ಹೋಟೆಲ್ ಯಾವ್ದು 1,800 ರೂಪಾಯಿ ಮಾಡಿದೀವಿ. 11,800 ಯಾರು ಕೊಡ್ತಾರೋ? ಬೇರೆ ಎಲ್ಲ ಮಾಡೋರೆ ಕಣ, ನಾನೇ ನೋಡಿದ್ದೀನಲ್ಲ, ವಿಚಾರ ವಿಡಿಯೋ ಮಾಡ್ಕೊತಾರೆ. ಈಗ ಹೌದು, ನೋಡೋಣ, ಹಂಗೆ ಮೊಬೈಲ್ ಕೈಲಿ ಹಿಡ್ಕೊಂಡು ಕೇಳ್ತೀವಿ. ನೋಡೋಣ, ಲಲಿತ್ ಮಹಲ್ ನೋಡಿ ಹಿಂದೆ ಕೇಳೋಣ. ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡೋಂಗಿಲ್ಲ. ಟಿಕೆಟ್ ನೋಡಿ, ಟಿಕೆಟ್ ತೊಗೊಂಡಿದ್ದೀವಿ. ಒಬ್ಬರು 100 ರೂಪಾಯಿ ಟಿಕೆಟು. ಫೋಟೋ ಇಲ್ಲ ಅಲೌಡ್ ಇದೆ ಅಲ್ವಾ? ವಿಡಿಯೋಸ್ ಇದೆಲ್ಲ ನಾರ್ಮಲ್ ಆಗಿ ತಗೋಬಹುದು. ಬೇರೆ ಟೈಪ್ ಕಮರ್ಷಿಯಲ್ ತೆಗೆದ್ರೆ ಚಾರ್ಜ್, ಅದು ಸಪ್ರೇಟ್ ಚಾರ್ಜ್ 1,200 ರೂಪಾಯಿ ಮಾಡ್ತಾರೆ. ಹೌದು, ಸಪ್ರೇಟ್ ಚಾರ್ಜ್ ಇದೆಯಾ? ಫೋನಲ್ಲಿ ತೆಕ್ಕೋಬೋದಾ? ಅದೇ ಫೋನಲ್ಲೇ ನಾರ್ಮಲ್ ಆಗಿ ತಗೋಬಹುದು. ಬೇರೆ ಟೈಪ್ ತೆಗಿಯಕ್ಕೆ ಹೋಯ್ತು ಅಂದ್ರೆ ಕಮರ್ಷಿಯಲ್ ಮಾಡ್ಬಿಡ್ತಾರೆ. ನಾರ್ಮಲ್ ನೀವು ತಗೋಬಹುದು ಅಷ್ಟೇ. ಬೇರೆ ಯೂಟ್ಯೂಬ್ ಪರ್ಪಸ್ ಆಗಿ ನೀವೇನೋ ಮಾಡಕ್ಕೆ ಹೋಯ್ತು ಅಂದ್ರೆ ಅದು ಸಪ್ರೇಟ್ ಚಾರ್ಜ್ ಆಗುತ್ತೆ. ಓಕೆ, ಅವ್ರು ಬಿಡಲ್ಲ, ನಾವು ಬಂದಿದ್ದೀವಿ, ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಲ್ಲಿ ಒಳಗಡೆ ಇದೀವ? ಒಳ್ಳೆ ಇದೀವಿ. ಕ್ಯಾಮ್ರಾದಲ್ಲಿ ಮಾಡಿದ್ರೆ 1,200 ರೂಪಾಯಿ ಕಟ್ಟಬೇಕಂತೆ. 1,200 ರೂಪಾಯಿ ಅದಕ್ಕೆ ನಾವು ಕ್ಯಾಮ್ರಾ ಬೇಡ, ಫೋನಲ್ಲೇ ಮಾಡ್ತೀವಿ. ಟೋಕನ್ ಕೇಳ್ತಾರೆ. ಅಲ್ಲೇ ಇಸ್ಕೊಂಡಿಲ್ಲ ಮತ್ತೆ ಟೋಕನ್. ಸರ್, ಟೋಕನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಸ್ಕೊಂಡಿದ್ರು. ಯಾರಿಗೆ? ನಮಗೆ ವಾಪಸ್ ಕೊಟ್ರೇನಾ? ಕೊಟ್ಟಿಲ್ವಾ? ಇಸ್ಕೊಂಡ್ರದಾ? ಆಯ್ತು ತಾಳಿ ಇದೆ ಕೊಡಿ. ಹಾಂ, ಕಾಫಿ. ಮತ್ತೆ ಹೋಗ್ಬೇಕಿತ್ತು ಅಂತ ಗೊತ್ತಿಲ್ಲ ಅಂತ. ಇಲ್ಲೇ ತಾನೆ ಇಲ್ಲವೇ ಮತ್ತೆ ನೋಡ್ಬಿಟ್ಟು ಇಸ್ಕೊಂಡ್ರಲ್ಲ. ಲಲಿತ್ ಮಹಲ್ ಕುಡಿತಾ ಇದ್ದೀವಿ ಕಾಫಿ. 100 ರೂಪಾಯಿ ಲೆಕ್ಕ ಕಾಫಿ ಮತ್ತೆ ಬಿಸ್ಕೆಟ್ ಕೊಡ್ತಾರೆ. ಕಾಫಿ, 2 ಬಿಸ್ಕೆಟ್, ಕುಕ್ಕೀಸ್. ಚೆನ್ನಾಗಿದೆ. ಅದೇ ಬೆಸ್ಟ್ ಅಲ್ವಾ? ಬಟ್ ಕಿಂಗ್ಸ್ ಕಂಪೇರ್ ಮಾಡಿದ್ರೆ 35 ರೂಪಾಯಿ ಕಾಫಿ ಬೆಸ್ಟ್. ಇದು ಅಷ್ಟೇ ಬೀಳುತ್ತೆ. ಅಂದರೆ ನಮಗೆ ಎಂಟ್ರಿ ಇವೆಲ್ಲ ಪ್ಲೇಸ್ ಅದು ಪ್ಲೇಸಲ್ಲಿ ನಮ್ಮ ಪಾಲಿಗಿದೆ ದುಬಾರಿ ಕಾಫಿ. ಅಂದರೆ ಸ್ಟಾರ್ಬಕ್ಸು, ಕಾಫಿ ಡೇ ಎಲ್ಲ ಹೋಗ್ಬೋದು. ಸುಮ್ಮನೆ ಒಂದು ಕಾಫಿಗೋಸ್ಕರ ಅಷ್ಟು ಅಮೌಂಟು ಖರ್ಚು ಮಾಡಿ ಕೊಟ್ಟಿರುತ್ತೆ. ಬಟ್ ಬಿಸಿ ಕೂಡ ಲೈಟ್ ಆಗಿ ಅಷ್ಟು. ಇವತ್ತಿನ ಈ ವಿಡಿಯೋ ನೋಡೋದಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಇದೇ ರೀತಿ ಕಂಟೆಂಟ್ ಬರ್ತಾ ಇರ್ತವೆ. ಹೌದು, ಇದೇ ಇವತ್ತು ಕಾಫಿದು ಇದರಲ್ಲಿ 35 ರೂಪೀಸ್ದು ಕಾಫಿ ಬೆಸ್ಟ್ ಅನಿಸ್ತು.
ಇಲ್ಲ ಲೆಕ್ಕಾಚಾರ ಹಾಕಿದ್ರೆ ಅಷ್ಟೇ ಅಂದ್ರೆ ಎಂಟ್ರಿ ಫೀಸು ಅದು ನೋಡ್ಬೇಕಲ್ಲ. ಹೆಲ್ತ್ ಮಾಲ್ ಪ್ಯಾಲೇಸ್ ನೋಡೋರು ಮಾತ್ರ ಎಂಟ್ರಿ ಅದು. ಕಾಫಿ ಫ್ರೀ ಅಂತ ಹೇಳ್ಬೋದು. ಕಾಫಿ ಹೆಲ್ತ್ ಮಾಲ್ ಅಂತ ಹೋಟ್ಲು ಅಂತಂದ್ರು ಇಲ್ಲ, ಆ ತರ ಟೇಸ್ಟ್ ಇಲ್ಲ. ಅಂದ್ರೆ ನಾವು ರೆಸ್ಟೋರೆಂಟ್ ಅಲ್ಲಿ ಕುಡಿದ್ರೆ ಅದು ಬೇರೆ ಟೇಸ್ಟ್ ಹೋಟ್ಲು ರೇಂಜ್ಗೆ ಕಾಫಿ ಇಲ್ವೇ ಇಲ್ಲ. ಅದು ರೆಸ್ಟೋರೆಂಟ್ 250 270 ಇರುತ್ತೆ ರೇಟ್. ಹೌದು. ಬಟ್ ಇದೇ ತರ ಲಾಕ್ಸ್ ಬರ್ತಾನೆ ಇರುತ್ತೆ, ಫ್ಯಾಮಿಲಿ ಕಂಟೆಂಟ್ ಎಲ್ಲ ತರನು ಬರ್ತಾ ಇರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.